ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಚಿನ್ನಯ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಗೆ ಬರ್ತಾನೆ, ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಆತ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. BNSS 183 ಅಡಿನಲ್ಲಿ ಚಿನ್ನಯ್ಯನ ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ನ್ಯಾಯಮೂರ್ತಿಗಳ ಎದುರುಗಡೆಗೆ ಆತ ಸ್ಟೇಟ್ಮೆಂಟ್ ಕೊಡಬೇಕು. ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕರ್ಕೊಂಡ್ಬರ್ತಾರೆ. 183 ಸ್ಟೇಟ್ಮೆಂಟ್ನಲ್ಲಿ ಕೆಲವೊಂದು ಬಾಕಿ ಇದೆ, ಅದರ ಹೇಳಿಕೆ ದಾಖಲಾಗಬೇಕು. ಇವತ್ತು ಯಾರ್ಯಾರ ಹೆಸರು ಹೇಳ್ತಾನೆ, ಏನು ಎತ್ತ ಇದು. ಯಾಕಂದರೆ ಒಂದು ಕಡೆಗೆ ಈತ ಕೋರ್ಟಿಗೆ ಹಾಜರಾಗ್ತಾನೆ ಅನ್ನುವಂಥ ಸಂದರ್ಭದಲ್ಲೇ ತುಂಬ ಈ ವಿಡಿಯೋಗಳು ಬಂದುಬಿಡ್ತಾವೆ ಹೊರಗಡೆಗೆ. ವಿಡಿಯೋಗಳು ಯಾಕೆ ವಿಡಿಯೋ ಬಿಡ್ತಾರೆ? ವೆರಿ ಸಿಂಪಲ್. ಚಿನ್ನಯ್ಯ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ತೋರಿಸುವಂಥ ಪ್ರಯತ್ನ. ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ, ಅವನೇ ನಮ್ಮನ್ನು ಹುಡುಕೊಂಬಂದಿದ್ದ ಅಂತ ಹೇಳುವಂಥ ಪ್ರಯತ್ನ. ಇಷ್ಟಕ್ಕೂ ಇವತ್ತು ಚಿನ್ನಯ್ಯ ಯಾರ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಯಾರ ಬಗ್ಗೆ ಮಾಹಿತಿ ಕೊಡ್ತಾನೆ, ಇದು ಸಭೆ ಆಗ್ತಾ ಇದೆ SITದು. ಅಂದರೆ ಇವತ್ತೇನು ಕೋರ್ಟಲ್ಲಿ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಂಗಳೂರಿನಲ್ಲಿ SIT ಮುಖ್ಯಸ್ಥರಿಂದ ಸರ್ಕಾರದ ಮಟ್ಟದ ಸಭೆ, ಹೋಮ್ ಮಿನಿಸ್ಟರ್ ಕೂಡ ಇದರಲ್ಲಿರ್ತಾರೆ, ಹೈಯರ್ ಅಫಿಷಿಯಲ್ಸ್ ಇದರಲ್ಲಿ ಪಾಲ್ಗೊಳ್ತಾರೆ. ಇವತ್ತು ಒಂದು ನಿರ್ಧಾರಕ್ಕೆ ಬರಬಹುದು. ಹಾಗಾದರೆ ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಇಲ್ಲಿ ಭಾಳ ಗಮನಿಸಬೇಕಾದಂಥ ಸಂಗತಿ, ನೀವು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀವಿ, ಈ ಚಿನ್ನಯ್ಯನ ಸ್ಟೇಟ್ಮೆಂಟು ಅಥವಾ ಯಾರನ್ನಾದರೂ ಕೋರ್ಟಿಗೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಈ ರೀತಿ ವಿಡಿಯೋಗಳು ರಿಲೀಸ್ ಆಗಿಬಿಡ್ತವೆ. ನೋಡಿ, ಇವತ್ತು ಕೂಡ ಒಂದು ವಿಡಿಯೋ ರಿಲೀಸ್ ಆಗಿರುವಂಥದ್ದು. ಆ ವಿಡಿಯೋ ರಿಲೀಸ್ ಆಗಲಿಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತವೆ. ಅಂದರೆ ಈತ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸ್ತಾ ಇದ್ದಾನೆ ಅನ್ನುವಂಥದ್ದು. ನಾವೇ ನಿಮ್ಮನ್ನು ಹುಡ್ಕೊಂಡು ಹೋಗಿಲ್ಲ, ಅವನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟ, ಅವನೇ ನಮ್ಮ ಹತ್ರ ಬಂದಿದ್ದ ಅನ್ನೋದಕ್ಕೋಸ್ಕರ ಈ ಸಾಕ್ಷ್ಯಗಳು. ಜೊತೆಗೇನು ಅಂತಂದರೆ ಇದರಲ್ಲಿ ನಮ್ಮ ನೇರ ಪಾತ್ರ ಇಲ್ಲ ಅಂತ ಸಾಬೀತು ಮಾಡುವಂಥ ಪ್ರಯತ್ನ. ಯಾಕಂದರೆ ಈ ಚಿನ್ನಯ್ಯ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಏನು ಹೇಳಿಬಿಡ್ತಾನೆ ಅನ್ನುವಂಥ ಭಯ, ಆತಂಕ, ದುಗುಡ ಇದೆಯಲ್ಲ, ಅದು ಇವ್ರನ್ನ ಕಾಡ್ತಾನೆ ಇದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ವೆರಿ ಇಂಪಾರ್ಟೆಂಟ್ಲಿ SIT ಸಭೆ ಕೂಡ ಇವತ್ತು ನಡೆಯುತ್ತೆ. ಅಂದರೆ ಇವನು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅದರ ಆಧಾರದ ಮೇಲೆ ಆಗುವಂಥ ಸಭೆ ಇದು. ಇದಾದ ಮೇಲೆ ಬಹುಶಃ ಏನು ಅಂತಂದರೆ ಇಲ್ಲಿಗೆ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು. ಏನು ನಡೀತಾ ಇದೆ ಓವರಾಲ್? ಖಂಡಿತ ರಂಗನಾಥ್, ಇನ್ನೇನು ಕೆಲವು ಹೊತ್ತಿನಲ್ಲಿ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ, ಅಲ್ಲಿ ಹಾಜರುಪಡಿಸ್ತಾರೆ. ಅಲ್ಲಿ ಏನು ಜಡ್ಜ್ ಮುಂದೆ ಈ ಒಂದು ಸ್ಟೇಟ್ಮೆಂಟನ್ನು 183 ಸ್ಟೇಟ್ಮೆಂಟನ್ನು ಇವತ್ತು ಪೂರ್ತಿಗೊಳಿಸುವಂಥದ್ದು. ಸೊ ಇದರ ಜೊತೆಯಲ್ಲೇ ಇವತ್ತು ಇದಾದ ಬಳಿಕ ಅಂದರೆ ಏನು ಈ ಒಂದು 183 ಸ್ಟೇಟ್ಮೆಂಟ್ ಆಗುತ್ತೆ, ಅಲ್ಲಿ ಆತ ಏನು ಹೇಳ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆರಂಭಿಕ ಹಂತದಲ್ಲಿ ಆತ ಹೇಳಿದ್ದೇ ಬೇರೆ, SIT ತನಿಖೆಯಲ್ಲಿ ಹೇಳಿದ್ದೇ ಬೇರೆ, ಅವೆರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇತ್ತು. ಸೊ ಅಲ್ಲಿ ಹೇಳಿದ್ದಂಥದ್ದನ್ನು ಕಂಪ್ಲೀಟ್ ಇಲ್ಲಿ ವಿಭಿನ್ನವಾಗಿ ಹೇಳಿದ್ದಂಥದ್ದು. ಅಂದ್ರೆ ಅಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ, ಅದೆಲ್ಲವನ್ನು ಕೂಡ ಸುಳ್ಳು, ಮತ್ತೆ ನನ್ನ ಕೈಯಲ್ಲಿ ಬಲವಂತವಾಗಿ ಹೇಳಿಸಿದ್ರು ಅಂತ ಹೇಳ್ದ. ಈಗ ಈ ಒಂದು ಚಿನ್ನಯ್ಯ ಸ್ವಾತಂತ್ರ್ಯ ವ್ಯಕ್ತಿಯಾಗಿದ್ದಾನೆ, ನ್ಯಾಯಾಂಗ ಬಂಧನದಲ್ಲಿ ಇದ್ರೂ ಕೂಡ ಆತ ಏನು ಸ್ವಾತಂತ್ರ್ಯವಾಗಿ ಆತ ಎಲ್ಲ ಹೇಳಿಕೆಗಳನ್ನು ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಬಹುದಾಗಿದೆ. ಅಲ್ಲಿ ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಇವತ್ತು ಮುಂದಿನ SIT ಅಂದ್ರೆ SIT ಕಾರ್ಯಾಚರಣೆಯ ನಿರ್ಧಾರ ಆಗಲಿದೆ. ಅಂದ್ರೆ ಇವತ್ತು ಏನು ಈತನ 183 ಸ್ಟೇಟ್ಮೆಂಟ್ ಆದ ಬಳಿಕ ಬೆಂಗಳೂರಿನಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ SIT ಯನ್ನ ಕಂಟಿನ್ಯೂ ಮಾಡಬೇಕಾ ಇಲ್ಲ ಕಂಟಿನ್ಯೂ ಮಾಡಿದ್ರೆ ಎಲ್ಲಿವರೆಗೆ ಕಂಟಿನ್ಯೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆಗಳು ಕೂಡ ನಡೆಯುವಂಥದ್ದು. ಅಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ 2 ತಿಂಗಳಾಗೋಯ್ತು. 2 ತಿಂಗಳಿಂದ SIT ಕೆಲವೊಂದಿಷ್ಟು ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಅದರಲ್ಲಿ ಸಾಕಷ್ಟು ತನಿಖೆಯಲ್ಲಿ ಆ ಚಿನ್ನಯ್ಯನ ಅಂದ್ರೆ ಜೊತೆ ಇರುವಂತವರು ಹಾದಿ ತಪ್ಪಿಸಿದ್ರ ಇಲ್ಲ ಚಿನ್ನಯ್ಯನೇ ಸುಳ್ಳು ಹೇಳಿದ್ನ, ಈ ಎಲ್ಲ ನಿಟ್ಟಿನಲ್ಲಿ ತನಿಖೆ ನಡೀತಾ ಬಂತು. ಆ ನಿಟ್ಟಿನಲ್ಲಿ ಇವತ್ತು ಆತ ಕೆಲವೊಂದು ಸೈರಿಸ್ ಆಗಿ ವಿಡಿಯೋವನ್ನ ಆತನಿಂದ ರಿಲೀಸ್ ಮಾಡ್ತಾ ಇದ್ರು. ಅದು ಕೂಡ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಸದ್ಯಕ್ಕೆ 183 ನಲ್ಲಿ ಏನ್ ಹೇಳ್ತಾನೆ ಅನ್ನೋ ಕುತೂಹಲ ಈಗ ಎಲ್ರಿಗೂ ಇರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಂದಾದ ಮೇಲೆ ಒಂದು ವಿಡಿಯೋಗಳು, 14ನೇ ವಿಡಿಯೋ ಇವತ್ತು ಬಿಡುಗಡೆ ಆಗಿರೋದು. ಅಂದರೆ ಚಿನ್ನಯ್ಯ ಏನೇನು ಹೇಳ್ದ, ಏನು ಎತ್ತ, ಅದ್ರ ಬಗ್ಗೆ 14ನೇ ವಿಡಿಯೋ. ಅಂದರೆ ಇನ್ನೆಷ್ಟು ವಿಡಿಯೋಗಳನ್ನು ಮಾಡಿರಬೇಕು? ತಿಮ್ಮರೋಡಿ ಚಿನ್ನಯ್ಯ ಮಾತುಕತೆಯ 14ನೇ ವಿಡಿಯೋ, 3 ನಿಮಿಷಗಳ ವಿಡಿಯೋವನ್ನು ಟೀಮ್ ಬಿಡುಗಡೆ ಮಾಡಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಸಿಕ್ಕಂಥ ಹೆಣ, ಬೆತ್ತಲೆ ಹೆಣ ಸಿಕ್ಕಿತ್ತು ಅನ್ನೋ ವಿಚಾರದ ಬಗ್ಗೆ ಆತ ಮಾತಾಡುವಂಥ ವಿಡಿಯೋ. ಬದಿಯಲ್ಲಿ ಇರುತ್ತೆ, ಸ್ಟೆಪ್ಪಿನ ಬದಿಯಲ್ಲಿ
ಬೆತ್ತಲೆ ಬಟ್ಟೆನೇ ಇಲ್ಲ, ಮೇಲೆ ಯಾವ್ದು ಬಟ್ಟೆ ಇಲ್ಲ. ಯಾರಾದ್ರೂ ಹೋಗ್ಲಿಕ್ಕೆ ಹೋಗಿ ನಿಂತಿದ್ದಾರೆ ಡ್ರೆಸ್ಸು ಯಾವ್ದು ಇಲ್ಲ. ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ತುಂಡದಲ್ಲಿ ಯಾವ್ದು ಬಟ್ಟೆ ಬೆತ್ತಲೆ ಯಾವ್ದೋ ಬಟ್ಟೆ ನಮ್ಮ ಅದೇ ಹೇಳಿದ್ದಲ್ಲ ಯಾರ ಮುಂದೆ ತೆಗೆದಾಕಿಲ್ಲ. ಅದರಲ್ಲಿ ಒಂದು ಲಂಗ ತಂದು ಅದು ಅವರೇ ಕಟ್ಟಿದ್ದು. ನಾನು ಮುಟ್ಲಿಲ್ಲ, ನನಗೆ ನಾನಾಗ ಮದುವೆ ಆಗಿಲ್ಲ, ಮತ್ತೆ ಮದುವೆ ಆದ ನಾನು ಹೋಗಿ ಅದರ ಮೇಲೆ ಉಂಟು ಲಕ್ಷ್ಮಣರು ಕಟ್ಟಿದ್ದು. ಲಕ್ಷ್ಮಣರಲ್ಲಿ ಅವರು ಪೊಲೀಸ್ ಕಟ್ಟಿದ್ದು. ನಾನು ನಿಮ್ಗೆ ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ? ಈಗ ಏನಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡೋರು ಸೇರ್ತಾರೆ, ಈಗ ಏನೋ ಇರುವುದಿಲ್ಲ ಅಂತ. ನಾನು ಇರುವಾಗ ಒಂದು ದಿನಕ್ಕೆ 4 ಅವರು ತೆಗಿತಿದ್ದೆ. ನೀವೀಗ ಅಲ್ಲಿನ ಕೆಲಸ ಬಿಟ್ಟು ಎಷ್ಟು ವರ್ಷ? 1990 2015ರಲ್ಲಿ ನಾನು ಬಿಟ್ಟು ಕೆಲಸ. 2015 ಅಲ್ಲಿ ತನಕ 27 ವರ್ಷ ಕೆಲಸ ಮಾಡಿದ್ದೆ. 27 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ. 22 ವರ್ಷ. ಈಗ ಈ 2015 ಮೇಲೆ ಬಿಟ್ರಿ? ನಾನು ಬಿಟ್ಟೆ. ನನಗೆ ನೆಮ್ಮದಿಗೆ ಘಟನೆ. ಹೌದೌದು. ಅದ ನಂತರ ನಾನು ಕಲಿಸಿದ್ದು ಸೌಜನ್ಯನ ಘಟನೆ 2015. ಹೌದು, ಆಯ್ತು ಆಯ್ತು. ಅದರ ಮೇಲೆ 2015 ತನಕ ಎಷ್ಟು ಮತ್ತೆ ಇಲ್ಲ, ಅಷ್ಟಿಲ್ಲ. ಆಗ ನಾನು ಇರುವಾಗಲೇ ಇಲ್ಲ. ಇಲ್ಲ, ನೀವು ಇರುವಾಗಲೂ ಕೂಡ 2012ರಿಂದ ಸೌಜನ್ಯನ ಅದೊಂದು ಹೆಂಗಸನ್ನು ಆ ಡ್ಯಾಮ್ ಇದೆ ನೋಡಿ, ಡ್ಯಾಮ್ ಕಟ್ಟಿ ಆಗಿದೆ. ಡ್ಯಾಮಿನ ಯಾವ ಡ್ಯಾಮ್? ನಮ್ಮ ನೀರಿದು ಇಲ್ಲಿ ಇಲ್ಲ, ಅಲ್ಲಿ ನೇತ್ರಾವತಿ ಹೊಳೆ ಹತ್ರ ಡ್ಯಾಮ್ ಹತ್ರ ಮೀನಿಗೆಲ್ಲ ಡಿಸಾಸ್ಟರ್ ನೋಡಿ, ಹೋಗಿಲ್ಲ. ಅಲ್ಲಿ ಒಂದು ಇದೆ ಡ್ಯಾಮ್. ಅದು ಬಟ್ಟೆ ಸೀರೆ ಎಲ್ಲ ಇದೆ, ಲಂಗ ಇದೆ, ಒಳಗಡೆ ಚಿಂತಿಲ್ಲ.